ತಾಲೂಕು ಗಣಿ ಅದಿರು ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ವತಿಯಿಂದ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಪಾಲನೆ ಮಾಡಬೇಕೆಂದು ಒತ್ತಾಯಿಸಿ 1 ದಿನದ ರಸ್ತೆ ತಡೆ. ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ಅವಕಾಶ ನೀಡದಿರುವುದನ್ನು ಖಂಡಿಸಿ ಎಲ್ಲ ಕಾರ್ಖಾನೆಗಳ ವಿರುದ್ಧ ರಸ್ತೆ ತಡೆ ಪ್ರತಿಭಟನೆ. ಅದಿರು ಸಾಗಾಣಿಕೆಯ ದರದಲ್ಲಿ ಜಿಂದಾಲ್ ಕಂಪನಿಯು ನಿಗದಿಪಡಿಸಿರುವ ಪ್ರತಿ ಕಿಲೋಮೀಟರ್ ದರ ನೀಡಬೇಕೆಂದು ಸಂಘದ ಅಧ್ಯಕ್ಷರಾದ ಎಂ ಜಯಣ್ಣ ಆಗ್ರಹ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಗಣಿ ಅದಿರು ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ವತಿಯಿಂದ ತಾಲೂಕಿನ ಬಾಬೈ ಕ್ರಾಸ್ ನಲ್ಲಿ ಟ್ರಾನ್ಸ್ಪೋರ್ಟ್ ಗುತ್ತಿಗೆದಾರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 1 ದಿನದ ರಸ್ತೆ ತಡೆ ಪ್ರತಿಭಟನೆ ನಡೆಸಿದರು. ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಸಂಘದ ಅಧ್ಯಕ್ಷರಾದ ಎಂ ಜಯಣ್ಣರವರು ಮಾತನಾಡಿ, ಸ್ಥಳೀಯ ಟ್ರಾನ್ಸ್ಪೋರ್ಟ್ ಗುತ್ತಿಗೆದಾರರಿಗೆ ಎಲ್ಲ ಕಾರ್ಖಾನೆಯವರು ಅವಕಾಶ ಕೊಡಬೇಕು. ಒಂದು ವೇಳೆ ನಿರ್ಲಕ್ಷಿಸಿದರೆ ಹೋರಾಟ ತೀವ್ರಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಗಣಿ ಅದಿರು ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಈ ದಿನದ 1 ದಿನದ ಸಾಂಕೇತಿಕ ಪ್ರತಿಭಟನೆ ರಸ್ತೆ ತಡೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಈ ಹಿಂದೆ ನಾವು ಪ್ರತಿಭಟನೆ ಪ್ರೆಸ್ ಮೀಟ್ ಮಾಡಿದ್ವಿ ತಮ್ಮ ಮುಂದೆ. ಇವತ್ತೇನು ಸಂಡೂರು ತಾಲೂಕಿನಿಂದ ಏನು ನಮ್ಮ ಮೈನ್ಸ್ಗಳಿಂದ ಇವತ್ತು ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಇಲ್ಲಿಂದ ನಮ್ಮ ಮೈನ್ಸ್ಗಳಿಂದ ಕಬ್ಬಿಣದ ಅದಿರನ್ನು ಏನು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ. ಸಂಡೂರಿನ ಸ್ಥಳೀಯ ಒಂದು ಟ್ರಾನ್ಸ್ಪೋರ್ಟರ್ಗಳಿಗೆ ಇವತ್ತು ನಿರ್ಲಕ್ಷ್ಯ ಮಾಡಿದ್ದಾರೆ. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ. ಕೆಲವು ಪ್ರಭಾವಿಗಳಿಗೆ ಮಣಿದು ಅಲ್ಲಿ ಹೊಸಪೇಟೆ ಮತ್ತು ಬಳ್ಳಾರಿಯವರು ಭಾಳಷ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸ್ಥಳೀಯರಿಗೆ ಕೊಪ್ಪಳದ ಜಿಲ್ಲೆಗಳವರು ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಭಾಳಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಟ್ರಾನ್ಸ್ಪೋರ್ಟ್ಗಳು ಸುಮಾರು 200 ಜನ ಟ್ರಾನ್ಸ್ಪೋರ್ಟ್ಗಳಿದ್ದಾರೆ. ಜಿಂದಾಲ್ ಕ್ಯಾಪ್ಟಿವ್ ಮೈನ್ಸ್ನಿಂದ ಸುಮಾರು 100-150 ಜನ ಟ್ರಾನ್ಸ್ಪೋರ್ಟರ್ಗಳನ್ನ ಏಕಕಾಲದಲ್ಲಿ ತೆಗೆದು ಹಾಕಿದರು. ಆ ಎಲ್ಲ ಟ್ರಾನ್ಸ್ಪೋರ್ಟರ್ಗಳು ಕೂಡ ಇವತ್ತು ಈ ಗಣಿಬಾಧಿತ ಪ್ರದೇಶಗಳವರು ಈ ಗಣಿಗಳನ್ನೇ ನಂಬಿ ಜೀವನ ಮಾಡ್ತಕ್ಕಂಥವ್ರು. ಇವ್ರಿಗೆ ಟ್ರಾನ್ಸ್ಪೋರ್ಟ್ ಬೇಕಂತೇಳಿ ತಮ್ಮ ಮುಂದೆ ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ವಿಚಾರವನ್ನು ಮಂಡಿಸಿದ್ವಿ. ಏನು ಪತ್ರಿಕಾಗೋಷ್ಠಿಯಲ್ಲಿ ಮಂಡಿಸಿರ್ತಕ್ಕಂಥ ವಿಷಯಗಳು ಸುಮಾರು ಒಂದು 12 ಪಾಯಿಂಟ್ಗಳು ತಗೊಂಡು ಹೋಗಿ ನಾವು ಎಲ್ಲ ಫ್ಯಾಕ್ಟ್ರಿಗಳವರಿಗೆ ತಲುಪಿಸಿ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ ಕೊಡಬೇಕು, ಜೊತೆಗೆ MMRD ಆ್ಯಕ್ಟ್ ಪ್ರಕಾರ ಏನು ಜಿಂದಾಲ್ ಅವರು ಯಾವ ರೀತಿ ಲಾರಿ ಓನರ್ಗಳಿಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ಪರ್ ಟನ್ ಪರ್ ಕಿಲೋಮೀಟ್ರು, ಆ ರೇಟ್ ಫಿಕ್ಸ್ ಮಾಡಬೇಕು. ಆಮೇಲೆ ತಿಂಗಳೊಳಗಡೆ ಪೇಮೆಂಟ್ ಕೊಡಬೇಕು. ಪ್ರತಿ ಲಾರಿಗಳವರೆಗೆ ಪ್ರತಿದಿನ ಪೇಮೆಂಟ್ ತಲುಪ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಟ್ರಾನ್ಸ್ಪೋರ್ಟ್ಗಳ ಮಾರ್ಜಿನ್ ಸಪ್ರೇಟ್ ಇರಬೇಕು. ಲಾರಿಗಳ ರೇಟ್ ಸಪ್ರೇಟ್ ಇರಬೇಕು, ಟ್ರಾನ್ಸ್ಪೋರ್ಟ್ಗಳ ಮಾರ್ಜಿನ್ ಸಪ್ರೇಟ್ ಇರಬೇಕು. ಆಮೇಲೆ ಗಣಿಬಾಧಿತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ ನೀವು ಕೆಲಸಗಳನ್ನು ಕೊಡಬೇಕು. ಯಾಕಂದರೆ ಇಲ್ಲಿನ ಅದಿರು ಪರ್ಚೇಸ್ ಮಾಡಿ ನೀವು ಅಲ್ಲಿ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇದ್ದೀರಿ, ಆ ಭಾಗದ ಜನಗಳು ತಗೊಂತೀರಿ. ಇಲ್ಲಿ ಕೂಡ ಇವತ್ತು ಸಾವಿರಾರು ಜನಗಳು ನಿರುದ್ಯೋಗಿಗಳು ವಿದ್ಯಾವಂತ ಯುವಕರಿದ್ದಾರೆ. ಇವ್ರಿಗೆ ಕೂಡ ಕೆಲಸ ಕೊಡಬೇಕು. ಇಲ್ಲಿ CSR ವರ್ಕ್ಗಳನ್ನು ಸಂಬಂಧಪಟ್ಟಂತೆ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಬಂದರೆ ತಾವು ಮಾಡಬೇಕು ಅಂತೇಳಿ ಭಾಳಷ್ಟು ಬೇಡಿಕೆಗಳನ್ನು ಇಟ್ಟು ಸುಮಾರು ನಾವು 1 ತಿಂಗಳ ಕಾಲ ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳಿಗೆ ನಮ್ಮ ಬೇಡಿಕೆಗಳ ಒಂದು ಪತ್ರವನ್ನು ತಲುಪಿಸಿದ್ವಿ. ಅವ್ರ ಹತ್ರ ರಿಸೀವ್ಡ್ ಕೂಡ ತಗೊಂಡಿದ್ದೀವಿ. ಅದಾದಮೇಲೆ ನಾವು ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಮತ್ತೆ ಯಥಾಸ್ಥಿತಿ ಅವ್ರು ಕಾಪಾಡ್ತಾರೆ. ಯಾರು ಕೂಡ ಫ್ಯಾಕ್ಟ್ರಿಯವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ನಿರ್ಲಕ್ಷ್ಯ ಭಾವನೆ ಇವರೇನು ಮಾಡ್ತಾರೆ ಅನ್ನೋ ಭಾವನೆ ಮೇಲೆ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಎಲ್ಲರೂ ಸೇರಿಬಿಟ್ಟು ನಾವೊಂದು ತೀರ್ಮಾನ ಮಾಡಿ ಇವತ್ತು ತಾಲೂಕು ಆಫೀಸರ್ ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಮಾಡ್ತೀವಿ. ನಮ್ಮನ್ನು ನಿರ್ಲಕ್ಷ್ಯಕ್ಕೊಳಪಡಿಸ್ತಾ ಇದ್ದಾರೆ ಎಲ್ಲ ಹೊರಗಿನ ಫ್ಯಾಕ್ಟ್ರಿಗಳವರು. ನಮಗೆ ನ್ಯಾಯ ಬೇಕು. ಇಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ ಅಂದರೆ ನಮ್ಮ ಜೀವನ ಕಷ್ಟ ಇದೆ. ಹಾಗಾಗಿ ನಮಗೆ ಟ್ರಾನ್ಸ್ಪೋರ್ಟ್ ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ನಮಗೆ ಅವಶ್ಯಕವಾಗಿ ಅವರು ಟ್ರಾನ್ಸ್ಪೋರ್ಟ್ ಕೊಡಲೇಬೇಕಂತೇಳಿ ನಾವು ಕಾನೂನಾತ್ಮಕವಾಗಿ ಇವತ್ತು ರಸ್ತೆ ತಡೆದು 1 ದಿನದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತೆಲ್ಲ ಹೊರಗಿನ ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥವು ಯಾವುದೇ ಇರಲಿ, ಇವತ್ತು ಸಂಡೂರು ತಾಲೂಕಿನಿಂದ ಮೈನ್ಸ್ಗಳಿಂದ ಏನು ಟ್ರಾನ್ಸ್ಪೋರ್ಟ್ ಆಗ್ತದೆ ಪೂರ ಎಲ್ಲವನ್ನು ಕೂಡ ತಡೆ ಹಿಡಿದಿದ್ದೀವಿ. ಆ ಹೊರಗಿನ ಫ್ಯಾಕ್ಟ್ರಿಯವರಿಗೆ ನಾವೊಂದು ಇದರ ಮುಖಾಂತರ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಲೂ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಟ್ರಾನ್ಸ್ಪೋರ್ಟ್ಗಳಿಗೆ
ನೀವು ಟ್ರಾನ್ಸ್ಪೋರ್ಟ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಬಲವಾದ ವಾದ. ಯಾವ ಕಾರಣಕ್ಕಾಗಿ ಸ್ಥಳೀಯರಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ? ಅದು ಮೊದಲಿನಿಂದ ಕೂಡ ಕೆಲವು ಪ್ರಭಾವಿಗಳು, ಕೆಲವು ಭ್ರಷ್ಟ ವ್ಯವಸ್ಥೆಗಳಿಂದ ಇಲ್ಲಿ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಸಿಗಲಾರ್ದಂಗೆ ಆಗಿದೆ. ಅದರ ಉದ್ದೇಶ ಏನಂದರೆ ಇವತ್ತು ಜಿಂದಾಲ್ ಅವರು ಏನು ರೇಟ್ ಫಿಕ್ಸ್ ಮಾಡ್ಯಾರ ಟನ್ ಪರ್ ಕಿಲೋಮೀಟರ್ ರೇಟ್ ಕೇಳ್ತಿರೋದೇ ಅದೇ ಉದ್ದೇಶಕ್ಕೆ. ಯಾಕಂದರೆ ಹೊರಗಿನ ಟ್ರಾನ್ಸ್ಪೋರ್ಟ್ಗಳವರು ಇವತ್ತು ಕಾಂಪಿಟೇಷನ್ ನಡೀತಾ ಇದ್ದಾರೆ, ಯಾರು ಕಡಿಮೆ ರೇಟಿಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಅಂಥವ್ರಿಗೆ ಕೊಡಬೇಕಂತೇಳಿ. ಈಗ ಅಲ್ಲೇನು ಮಾಡ್ತಾರೆ, ಹೊಸಪೇಟೆ ಮತ್ತು ಬಳ್ಳಾರಿನಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಇಲ್ಲಿ ಕೆಲವು ಭ್ರಷ್ಟರನ್ನು, ಕೆಲವು ವ್ಯವಸ್ಥೆಗಳನ್ನು ಇಟ್ಕೊಂಡು ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಟ್ರಾನ್ಸ್ಪೋರ್ಟ್ ತಗೊಂಡು ಅವ್ರಿಗೇನೋ ಸ್ವಲ್ಪ ಸಮಥಿಂಗ್ ಮಾಡಿ ಆ ವ್ಯವಸ್ಥೆ ಮುಖಾಂತರ ಅವ್ರು ಹೋಗ್ತಾರೆ. ಇಲ್ಲಿ ಸ್ಥಳೀಯ ಟ್ರಾನ್ಸ್ಪೋರ್ಟ್ ಕೊಟ್ಟರೆ ಸ್ಥಳೀಯರು ಯಾರು ಕೂಡ ₹1 ಬೇರೆಯವ್ರಿಗೆ ಕೊಡೋದಿಲ್ಲ. ಹಾಗಾಗಿ ಇವತ್ತು ಪ್ರಭಾವಗಳು ಇರ್ತಕ್ಕಂಥವ್ರು ಮೊದಲಿಂದ ಆ ವ್ಯವಸ್ಥೆನಲ್ಲಿ ಬಂದಿದ್ದಾರೆ, ಅವರು ಆ ವ್ಯವಸ್ಥೆನಲ್ಲಿ ಹೋಗ್ತಾ ಇದ್ದಾರೆ. ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಟ್ಟರೆ ಇಲ್ಲಿ ಸಿಗೋದಿಲ್ಲ ಏನು ಅನ್ನುವಂಥ ಅವಕಾಶ. ಸುಪ್ರೀಂ ಕೋರ್ಟ್ ಸ್ಥಳೀಯರಿಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿದ್ರು. ಹೌದು, ನೇರವಾಗಿ ಉಲ್ಲಂಘನೆ ಮಾಡಿದಂಗೆ ಆಗುತ್ತಲ್ಲ. ಈಗ ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಸುಪ್ರೀಂ ಇವತ್ತು ಯಾವುದೇ ಕಂಪನಿಗಳು ಪ್ರಾರಂಭ ಆಗಬೇಕಾದ್ರೆ ಇವತ್ತು FRA ಇಂದ ಹಿಡಿದು ಸಾರ್ವಜನಿಕ ಸಭೆಗಳು ಏನು ಪಬ್ಲಿಕ್ ಹಿಯರಿಂಗ್ ಕರೀತಾರೆ, ಅಂಥ ಸಂದರ್ಭದಲ್ಲಿ ಅವರು ಆಶ್ವಾಸನೆಯನ್ನು ಕೊಡ್ತಾರೆ, ಎಲ್ಲ ಸ್ಥಳೀಯರಿಗೆ ಅವಕಾಶಗಳನ್ನು ಮಾಡಿಕೊಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ನಿಯಮ ಕೂಡ ಇದೆ. ಅದನ್ನು ಕೂಡ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇವತ್ತು ಫ್ಯಾಕ್ಟ್ರಿಗಳು ಟ್ರಾನ್ಸ್ಪೋರ್ಟ್ಗಳ ಮಧ್ಯೆ ಕಾಂಪಿಟೇಷನ್ ನಡೀತಾ ಇದ್ದಾರೆ, ಕಾಂಪಿಟೇಷನ್ ಇಟ್ಟು ಸ್ಥಳೀಯರಿಗೆ ಸಿಗಲಾರ್ದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕಿಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರಿ, ಅಲ್ಲಿಂದ ಇಲ್ಲಿವರೆಗೆ ಯಾವ ಪೊಸಿಷನ್ ಬಂದಿದೆ? ಏಪ್ರಿಲ್ 1ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ತಮ್ಮ ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಎಲ್ಲ ವರದಿಗಳನ್ನು ನಾವೆಲ್ಲ ಫ್ಯಾಕ್ಟ್ರಿಯವರಿಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ಪತ್ರಿಕೆಯಲ್ಲಿ ವರದಿ ಬಂದಿದೆ, ರಾಜ್ಯದ ಸುದ್ದಿ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ದಯಮಾಡಿ ಈ ಸಾರಿ ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ. ನೀವು ಸ್ಥಳೀಯರನ್ನ ಪರಿಗಣನೆ ತಗೊಂಡು ಸ್ಥಳೀಯ ಟ್ರಾನ್ಸ್ಪೋರ್ಟ್ಗಳಿಗೆ ಅವಕಾಶ ಮಾಡಿಕೊಡ್ಲೇಬೇಕು, ಇಲ್ಲಾಂದ್ರೆ ನಾವಲ್ಲಿ ನಿಲ್ಲಿಸಿ ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದೆಲ್ಲ ಸುಮಾರು ನಮಗೆ 15-20 ದಿವಸಗಳು ಟೈಮ್ ತಗೊಂತೈತೆ. 3 ಜಿಲ್ಲೆಗಳಿಗೆ ಹೋಗಿ ಎಲ್ಲ ಫ್ಯಾಕ್ಟ್ರಿಗಳನ್ನು ಸಂಪರ್ಕ ಮಾಡಿ ಹೇಳಿದ್ದೀವಿ. ಆದರೂ ಕೂಡ ಅವರು ಈ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿಲ್ಲ. ಜಿಂದಾಲ್ ಸೇರಿ ನಮ್ಮ ಬೇಡಿಕೆ ಎಷ್ಟು ಅದಿರು ಹೋಗ್ತಲ್ಲ, ಎಲ್ಲ ಆಳು ನಮ್ಮ ದೇಶದಾಗ ಎಲ್ಲಿ ಹೋಗ್ತಾ ಇದ್ರು ಎಲ್ಲ ಫ್ಯಾಕ್ಟ್ರಿ ಸೇರಿ ನಾವು ಮಾತಾಡ್ತಿರೋದು. ಬರೀ ಬಳ್ಳಾರಿ ಹೊಸಪೇಟೆ ಸೀಮಿತ ಇಲ್ಲ, ಜಿಂದಾಲ್ ಇದು ಆ್ಯಕ್ಚುಲಿ ನಾನು JSW ಸಂಬಂಧಪಟ್ಟಂಗೆ ಅದನ್ನು ಮಾತಾಡಿದ್ದು. ಈಗ ಹೊರ ರಾಜ್ಯಗಳು ಅಥವಾ ಜಿಲ್ಲೆಗಳು ಸಂಬಂಧ ಇವತ್ತು ಎಲ್ಲರೂ JSW ಒಂದು ಕ್ಯಾಪ್ಟಿವ್ ಮೈನ್ಸ್ 5-6 ಮೈನ್ಸ್ಗಳು ಇರ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಗಳೆಲ್ಲ 100-150 ಜನ ಹೊರಗೆ ಬೀದಿದ್ರು. ಈಗ ಇರ್ತಕ್ಕಂಥ ಒಂದು 50% ಮೆಟ್ ಅದ್ರ ಏನು ಸಾಗಾಣಿಕೆ ಆಗ್ತಿರ್ತಲ್ಲ, ಅದರಲ್ಲಿ ಅಲ್ಲಿ ಅಟ್ಲೀಸ್ಟ್ ನಾವು ಎಲ್ಲೆಲ್ಲ ಹೊರಗಡೆ ಅಲ್ಲಿ ಇಲ್ಲಿ 100% ಮಾಡೋ ಫ್ಯಾಕ್ಟ್ರಿಗಳಿದ್ದಾವೆ. ಅಂದರೆ 10 ಜನ ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಹೊರಗಡೆ ಮಾಡ್ತಿದ್ದಾರೆ. ಸೊ ಈಗ ಅದರಲ್ಲಿ ಒಂದು 50% ಆದರೆ ಒಂದು 4,000 ಸಾವಿರ 8,000 ಟನ್ ಆ ಥರ ಇಲ್ಲ ಒಂದು ಸ್ವಲ್ಪ ಮಂದಿಗೆ ಅಕಂಡೆಂಟ್ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ ಹೊರಗಡೆ. ಅದರ ನಂತರ JSW ಕೂಡ ನಾವು ಎಲ್ಲ ನಮ್ಮ ರಾಜಕೀಯವಾಗಿ ಕೂಡ ನಾವು ಎಲ್ಲ ಪಕ್ಷಾತೀತವಾಗಿ ಸಂಡೂರಿನಲ್ಲಿ ಯಾರು ಟ್ರಾನ್ಸ್ಪೋರ್ಟ್ಗಳು ಬರೀ ಇಂಥ ಪಕ್ಷದವರೇ ಮಾಡ್ಬೇಕಂತ ಏನಿಲ್ಲ. ಆಂಧ್ರ ರೂಲ್ ಏನಿಲ್ಲ ನಮ್ಮಲ್ಲಿ. ಆಂಧ್ರದಲ್ಲಿ ಅಂದರೆ ಯಾವ ಅಧಿಕಾರಕ್ಕೆ ಬರುತ್ತೆ ಅವರೇ ರೂಲ್, ಅವ್ರು ಮಾಡಿದ್ದೇ ಇದು. ಆ ಥರ ಕೆಲವು ಕಡೆ ನಡೀತಿದ್ದೆ. ಬಟ್ ಆದರೆ ಸಂಡೂರು ತಾಲೂಕಿನಲ್ಲಿ ಆ ಥರ ಇಲ್ಲ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಟ್ರಾನ್ಸ್ಪೋರ್ಟ್ರು ಅವ್ರವ್ರ ಜೀವನೋಪಾಯ ಅವ್ರವ್ರ ಕೆಲಸ ಅವರು ಮಾಡ್ಕೊಂತಿದ್ರು. ಇವತ್ತು ಎಲ್ಲ ಸ್ನೇಹಿತರು ಕೂಡ ನಮ್ಮ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಟ್ರಾನ್ಸ್ಪೋರ್ಟ್ರುಗಳು. ಬರೀ ಕಾಂಗ್ರೆಸ್ನರ ಅಥವಾ JDSನರ ಅಥವಾ BJP ಅಂತ ಏನಿಲ್ಲ. ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಟ್ರಾನ್ಸ್ಪೋರ್ಟ್ರು ಅಂದರೆ ನಮ್ಮ ಜೀವನೋಪಾಯಕ್ಕೆ ಕಂಡ್ಕೊಳ್ಳೋಕ್ಕೆ ನಾವು ಪಕ್ಷ ಬೇರೆ. ರಾಜಕಾರಣ ಬಂದಾಗ ಎಲೆಕ್ಷನ್ ಏನಿರ್ತದೆ. ಆದರೆ ನಮ್ಮ ಜೀವನೋಪಾಯಕ್ಕಾಗಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಬೇಡಿಕೆಯನ್ನು ನಾವೆಲ್ಲರೂ ಕೂಡ ಎದುರಿಸ್ತೀವಿ. ಇದನ್ನು ಅತ್ಯಂತ ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಮುಂದಕ್ಕೆ ಏನಾಗ್ತದೆ ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ. ನಮ್ಮಲ್ಲಿ ಸಚಿವರು ಮತ್ತು ಸಂಸದರಿದ್ದಾರೆ, ಅವರಿಗೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ. ನೀವು ಕೂಡ ಇದರ ಮಧ್ಯೆ ಪ್ರವೇಶ ಮಾಡಬೇಕು. ಭಾಳಷ್ಟು ಜನ ಸಂಡೂರು ತಾಲೂಕಿನಲ್ಲಿ ನಿರುದ್ಯೋಗಿಗಳು, ಟ್ರಾನ್ಸ್ಪೋರ್ಟ್ಗಳೇ ನಿರುದ್ಯೋಗಿಗಳಾಗಿವೆ ಮತ್ತು ಇತರೆ ಸಮಸ್ಯೆಗಳು ಕೂಡ ಇದ್ದಾವೆ. ನೀವು ಕರೆಸ್ಬೇಕು. ತಾಲೂಕು ಆಡಳಿತ, ನೀವು ಸರ್ಕಾರದ ಒಂದು ಭಾಗದಲ್ಲಿರ್ತಕ್ಕಂಥವ್ರು
ನೀವು ಕೂಡ ಕರೆಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಸಂಸದರಿಗೂ ಮತ್ತು ನಮ್ಮ ಶಾಸಕರಿಗೂ ಕೂಡ ನಾವು ಮನವಿಯನ್ನು ಕೊಡ್ತೀವಿ. ಅವ್ರ ಮುಖಾಂತರ ಕೂಡ ಫ್ಯಾಕ್ಟ್ರಿಗಳವ್ರನ್ನ ಕರೆಸಿ ಒಂದು ರಾಜ್ಯ ಸಂಧಾನದ ಮುಖಾಂತರ ನಾವು ಹೊಂದಾಣಿಕೆ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ನಾವು ಪಡ್ಕೊಳ್ತಕ್ಕಂಥದ್ದನ್ನ ಕೊನೆಗೆ ಸಿಕ್ಕಿಲ್ಲ ಅಂದಾಗ ಕೊನೆ ಅಸ್ತ್ರ ನಮ್ಮದು ಹೋರಾಟ. ನಾವು ಹೋಗಿಲ್ಲ, ಈಗ ನಮ್ಮ ಪ್ರತಿಭಟನೆ ಪ್ರಾರಂಭ ಮಾಡಿವಿ. ಇದಾದ್ಮೇಲೆ ಇವತ್ತಿನ ಪ್ರತಿಭಟನೆ ಮಾಡಿದೀವಿ. ಈ ತರ ಆಗಿವೆ ಅಂತೇಳಿ ನಾವೊಂದು ಮನವಿ ಪತ್ರವನ್ನ ನಾಳೆ ಅಥವಾ ನಾಡಿದ್ದ ಅವರ ಒಂದು ಸಮಯ ನೋಡ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟು ಅವ್ರ ಮುಖಾಂತರ ಕೂಡ ನಾವು ಪ್ರಯತ್ನ ಮಾಡ್ತೀವಿ.